ವೆಲ್ಕಮ್ ಬ್ಯಾಕ್. ಮಗಳನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇರೋ ತಂದೆ ಇದೀಗ ನನ್ನ ಮಗಳು ವಾಸವಿದ್ದಂತಹ ಮನೆಯನ್ನ ದಾನ ಮಾಡ್ತೀನಿ ಅಂತ ಮುಂದಾಗಿದ್ದಾರೆ. ಅಂಡ್ ಅವತ್ತು ಅವ್ರ ಅಕ್ಕ ಸ್ಟೆಪ್ ಅನ್ನ ತಗೊಂಡಿರ್ಲಿಲ್ಲ ಅಂದ್ರೆ ಬಹುಶಃ ಇವತ್ತು ಕೃತಿಕಾ ರೆಡ್ಡಿ ಅವರ ಸಾವಿನ ರಹಸ್ಯ ಹೊರಗೆ ಬರ್ತಾನೆ ಇರಲಿಲ್ಲ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೆಚ್ಚಿನ ಮಾಹಿತಿಯನ್ನ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಪೊಲೀಸರು ಇದನ್ನ ಭೇದಿಸಿದ್ದು ಹೇಗೆ? ಯಾಕಿದು ಬರೋಬ್ಬರಿ 6 ತಿಂಗಳುಗಳ ಕಾಲ ತಗೊಳ್ತು? ಈಗ ತಂದೆ ತಾಯಿಯ ನಿರ್ಧಾರ ಏನು? ಡೀಟೇಲ್ಸ್ ಏನಿದೆ ಕಂಪ್ಲೀಟ್ ಓವರ್ ಆಲ್ ಆಗಿ? ವಿದ್ಯಾ, ಮರತಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಅವರ ಕುಟುಂಬಸ್ಥರು ಕೆಲವೊಂದು ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಮಹೇಂದ್ರ ರೆಡ್ಡಿ ಮತ್ತು ಕೃತಿಕಾ ರೆಡ್ಡಿ ಹೇಗೆ ಇದ್ದರು, ಅವರ ಸಂಸಾರ ಹೇಗೆ ನಡೀತಾ ಇತ್ತು, ಜೊತೆಗೆ ಆತ ಏನು ಆಕೆಯನ್ನು ಕೊಲೆ ಮಾಡೋದಕ್ಕೆ ಬಳಸಿದಂಥ ಔಷಧಿಗಳಿರ್ಬೋದು ಅಥವಾ ಅವರಿಬ್ಬರು ವಾಸವಾಗಿದ್ದಂಥ ಮನೆ, ಆ ಮನೆಗೆ ಅವರ ಸಂಬಂಧಿಕರು ಮತ್ತು ಅವರ ಪೋಷಕರು ಎಷ್ಟು ಅಂದರೆ ಯಾವಾಗ ಹೋಗ್ತಾಯಿದ್ರು ಬರ್ತಾಯಿದ್ರು, ಈ ಎಲ್ಲ ಪ್ರಸಂಗಗಳ ಬಗ್ಗೆ ಸವಿವರವಾಗಿ ಮುನಿರೆಡ್ಡಿ ಮತ್ತು ಅವರ ಸೋದರಿ ನಿಖಿತಾ ರೆಡ್ಡಿ ಅವರು ಸಹ ಕೆಲವೊಂದು ಅಂಶಗಳನ್ನು ಹೊರಹಾಕಿದ್ದಾರೆ. ಇಲ್ಲಿ ಪೊಲೀಸರಿಗೆ ಬಂದಿರತಕ್ಕಂಥ ಅನುಮಾನ ಯಾಕೆಂತಂದರೆ ಇವು ಮದುವೆಯಾಗಿ 11 ತಿಂಗಳ ಅವಧಿಯಲ್ಲೇ ಅವರು ಯಾವುದೇ ರೀತಿಯಾದಂತಂದರೆ ಈಗ ಹೊಸದಾಗಿ ಮದುವೆ ಆದರೆ ನೀವು ಆಗಲೇ ಹೇಳ್ತಾ ಇದ್ದಾಗೆ ಮುನಿರೆಡ್ಡಿ ಅಂದರೆ ಅವರ ಕೃತಿಕಾ ರೆಡ್ಡಿ ಅವರ ತಂದೆಗೆ ಮಗಳ ಮದುವೆ ಆಯಿತು, ಮುಂದೆ ಮೊಮ್ಮಗು ಆಗುತ್ತೆ, ಆಡಿಸ್ಬೇಕು, ಅವರ ಆಟ ಪಾಠ ಇರ್ಬೋದು, ಇವೆಲ್ಲವನ್ನು ನೋಡಬೇಕು ಅಂತ ಆಸೆ ಇತ್ತು. ಜೊತೆಗೆ ಕೃತಿಕಾ ರೆಡ್ಡಿ ಹೆಸರಿನಲ್ಲೇ ಮಾರುತಳ್ಳಿಯ ಮುನ್ನೆಕೊಳಲಲ್ಲಿ ಒಂದು ಮನೆಯನ್ನು ಸಹ ಕಟ್ಕೊಟ್ಟಿದ್ರು. ನನ್ನ ಅಳಿಯ ಮತ್ತು ಮಗಳು ಚೆನ್ನಾಗಿರಬೇಕು ಅನ್ನೋ ಒಂದು ಕಾರಣದಿಂದಾಗಿ ಇವರು ಹೇಳೋದಾದರೆ ಎರಡೂ ಕುಟುಂಬದಲ್ಲಿ ಎರಡೂ ಕುಟುಂಬದ ಕಡೆ ಸುಮಾರು 500 ಕೋಟಿ ಆಸ್ತಿಯನ್ನು ಹೊಂದಿರತಕ್ಕಂಥ ದೊಡ್ಡ ಕೋಟಿ ಕುಳಗಳಿವು. ಇಲ್ಲಿ ಹಣಕಾಸಿನ ವಿಚಾರವಾಗಿ ಯಾವುದೇ ವೈಮನಸ್ಸು ಇರಲಿಲ್ಲ. ಅವರು ಸಹ ಏನು ಕೃತಿಕಾ ರೆಡ್ಡಿ ಮತ್ತು ಮಹೇಂದ್ರ ರೆಡ್ಡಿ ಅವರ ಮದುವೆ ನಿಗದಿಯಾದಾಗ ಅದ್ದೂರಿಯಾಗಿ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡ್ತಾರೆ, ಅದ್ದೂರಿಯಾಗಿ ಮದುವೆಯನ್ನು ಸಹ ಮಾಡಿರ್ತಾರೆ. ಜೊತೆಗೆ ಸೌತ್ ಆಫ್ರಿಕಾಗೆ ಇವರು ಹನಿಮೂನನ್ನು ಸಹ ಹೋಗಿರ್ತಾರೆ. ಅಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಹನಿಮೂನ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಕಪಲ್ ಫೋಟೋಸ್ ಏನು ತೆಗೆದುಕೊಂಡಿರ್ತಾರೆ, ಅದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಬಾರ್ದು, ಸೋಷಿಯಲ್ ಮೀಡಿಯಾ ಆಪ್ರೇಟ್ ಮಾಡಬಾರ್ದು ಅಂತ ಕೆಲವೊಂದು ಕಂಡೀಷನ್ಸನ್ನು ಹಾಕ್ಕೊಂಡಿರ್ತಾರೆ. ಹಾಗಾಗಿ ಇವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ಜೊತೆಗೆ ಕೆಲವೊಂದು ಫೋಟೋಗಳು ಪ್ರೀ ವೆಡ್ಡಿಂಗ್ ಫೋಟೋಶೂಟನ್ನು ಹೊರತುಪಡಿಸಿದ್ರೆ ಹನಿಮೂನ್ಗೆ ಹೋಗಿದ್ದಂಥದ್ದು ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲೂ ಸಹ ಯಾವುದೇ ರೀತಿಯಾದಂಥ ಫೋಟೋಸ್ ಇಲ್ಲ. ಅಲ್ಲಿ ಯಾವುದಾದ್ರು ಪ್ರವಾಸ ಸ್ಥಳಗಳಿಗೆ ಹೋಗಿರ್ತಕ್ಕಂಥ ಅದು. ಹಾಗಾಗಿ ಕೆಲವೊಂದು ಕಡೆ ಅನುಮಾನಗಳು ಶುರು ಆಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ 3 ಆಯಾಮದಲ್ಲಿ ಮಾರತಳ್ಳಿ ಪೊಲೀಸರು ಈ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣವನ್ನು ಭೇದಿಸೋದಕ್ಕೆ ಮುಂದಾಗಿದ್ದಾರೆ. ಒಂದು, ಅವರ ಒಂದು ವೈದ್ಯಕೀಯ ವೃತ್ತಿ ಏನಿತ್ತು, ಅಲ್ಲಿ ಅವರ ನಡವಳಿಕೆ ಹೇಗಿತ್ತು, ಅವರು ಹೇಗೆ ನಡ್ಕೊಳ್ತಾ ಇದ್ರು, ಸಹೋದ್ಯೋಗಿಗಳೊಂದಿಗೆ ಏನಿತ್ತು, ಇಲ್ಲಿ ಒಂದು ಅಕ್ರಮ ಸಂಬಂಧ ಇದೆ ಅಂತಕ್ಕಂಥ ಅಂಶವೂ ಸಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಹಾಗಾಗಿ ಮಹೇಂದ್ರ ರೆಡ್ಡಿ ಅವರಿಗೆ ಯಾವ ಮಹಿಳೆ ಒಂದು ಮೆಸೇಜ್ಗಳನ್ನು ಮಾಡ್ತಾಯಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಜಗಳಗಳು ಆಗ್ತಾ ಇತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಹಣಕಾಸಿನ ವಿಚಾರ. ಇಲ್ಲಿ ನಾನು ಹೇಳಿದಾಗೆ ಹಣಕಾಸಿನ ವಿಚಾರದಲ್ಲಿ ಮಗಳು ಮತ್ತು ಅಳಿಯನಿಗೆ ಒಂದು ಕ್ಲಿನಿಕ್ಕನ್ನು ತೆರೆಯಬೇಕು ಅಂತಕ್ಕಂಥದ್ದು ಮುನಿರೆಡ್ಡಿಯವರ ಆಸೆ ಆಗಿತ್ತು. ಆದರೆ ಅಲ್ಲಿ ಮಹೇಂದ್ರ ರೆಡ್ಡಿಗೆ ಅದು ಇಷ್ಟ ಇರಲಿಲ್ಲ ಅಂತಕ್ಕಂಥ ಕೆಲವೊಂದು ಮಾತುಗಳು ಸಹ ಕೇಳಿ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿ ನಡುವೆ ಸ್ವಲ್ಪ ಮನಸ್ತಾಪ ಇತ್ತು ಅಂತಕ್ಕಂಥದ್ದು. ಮತ್ತೊಂದು ಕಡೆ ಕೃತಿಕಾ ರೆಡ್ಡಿಗೆ ಇದ್ದಂಥ ಅನಾರೋಗ್ಯವನ್ನು ಮುಚ್ಚಿಟ್ಟಿದ್ರು ಅಂತ ಮಹೇಂದ್ರ ರೆಡ್ಡಿ ಅಂದರೆ ಈ ಕೊಲೆ ಪ್ರಕರಣದ ಆರೋಪಿ ಪೊಲೀಸರ ಮುಂದೆ ಪ್ರಾಥಮಿಕ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾರೆ. ಆದರೆ ಇವತ್ತು ಅವರ ಪೋಷಕರು ಅಂದರೆ ಕೃತಿಕಾ ರೆಡ್ಡಿ ತಂದೆ ಇರ್ಬೋದು, ಅವರ ಸೋದರಿ ಇರ್ಬೋದು, ಅವರ ಸಂಬಂಧಿಕರು ಇರ್ಬೋದು, ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಆಕೆಗೆ ಯಾವುದೇ ರೀತಿಯಾದಂಥ ಅನಾರೋಗ್ಯ ಇರಲಿಲ್ಲ, ಕೇವಲ ಗ್ಯಾಸ್ಟ್ರಿಕ್ ಅನ್ನೋದು ಒಂದಿತ್ತು, ಅದಕ್ಕೆ ಇಂತಹ ದೊಡ್ಡ ಟ್ರೀಟ್ಮೆಂಟನ್ನು ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು. ಆದರೆ ಇದನ್ನು ಆ ಸಂದರ್ಭದಲ್ಲಿ ಅವರು ವಿರೋಧ ವ್ಯಕ್ತಪಡಿಸಬಹುದಾಗಿತ್ತು. ಇಲ್ಲಿ ಮುನೇಕೊಳಲಿನಲ್ಲಿರ್ತಕ್ಕಂಥ ಏನು ಕೃತಿಕಾ ರೆಡ್ಡಿ ಅವರ ಹೆಸರಿನಲ್ಲಿ ಒಂದು ಏನು ಬಂಗಲೆ ಇತ್ತು, ಆ ಮನೆಯಲ್ಲೇ ಆತ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾನೆ. ಅದನ್ನು ನೋಡಿದಂಥವರು ಅವತ್ತು ಪ್ರಶ್ನೆ ಮಾಡ್ಬೋದಾಗಿತ್ತು, ಯಾವ ವಿಚಾರಕ್ಕಾಗಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀರಿ ಅಂತದ್ದು. ಆದರೆ ಅಲ್ಲಿ ಕೃತಿಕಾ ರೆಡ್ಡಿ ಅವರ ಪೋಷಕರ ಬಳಿ ಮಹೇಂದ್ರ ರೆಡ್ಡಿ ಬಗ್ಗೆ ಯಾವುದೇ ರೀತಿಯಾದಂಥ ಆರೋಪಗಳನ್ನು ಇರ್ಬೋದು ಅಥವಾ ಆಪಾದನೆಗಳನ್ನು ಮಾಡೋದಿರ್ಬೋದು, ಅದು ಯಾವುದು ಇರಲಿಲ್ಲ. ಹೀಗಾಗಿ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತಕ್ಕಂಥ ಒಂದು ನಂಬಿಕೆ ಗಾಢವಾಗಿ ಅವರ ಮೇಲೆ ಬೆಳೆದಿತ್ತು. ಇಲ್ಲಿ
ಇವರು ಹೇಳಿದಾಗೆ ಈಗ ಒಂದು ಕಡೆ ಯಾವುದು ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಪೊಲೀಸರ ದೂರಿನಲ್ಲಿ ಆಕೆಗೆ ಅಜೀರ್ಣ ಸಮಸ್ಯೆ ಇತ್ತು, ಗ್ಯಾಸ್ಟ್ರಿಕ್ ಇತ್ತು, ಜೊತೆಗೆ ಲೋ ಶುಗರ್ ಸಮಸ್ಯೆ ಇತ್ತು ಅಂತಕ್ಕಂಥ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾರು ಸತ್ಯವನ್ನು ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಆಕೆಗೆ ನಿಜವಾಗ್ಲೂ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಕ್ಕಂಥ ಕೆಲವೊಂದು ಅಂಶಗಳು ಮರಣೋತ್ತರ ಪರೀಕ್ಷೆಯಲ್ಲೂ ಸಹ ಬೆಳಕಿಗೆ ಬಂದಿದೆ, FSL ವರದಿಯಲ್ಲೂ ಸಹ ಬೆಳಕಿಗೆ ಬಂದಿದೆ. ಇಲ್ಲಿ ಈಗ ಆ ಇಂಜೆಕ್ಷನನ್ನು ಕೊಡ್ತಾ ಇದ್ದು, IV ಇಂಜೆಕ್ಷನನ್ನು ಕೊಡ್ತಾ ಇದ್ದಿದ್ದು ಯಾರು ಅನ್ನೋದು ಪತ್ತೆ ಹಚ್ಚಬೇಕಾಗುತ್ತೆ. ಈಗಾಗಲೇ ಸೋಕೋ ಟೀಮ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಎಲ್ಲ ಆ ಒಂದು ಸಲಕರಣೆಗಳೇನೇನಿರ್ತವೆ, ಆಕೆಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಳಸದಂಥ ಮಾತ್ರೆಗಳಿರ್ಬೋದು, ಇಂಜೆಕ್ಷನ್ಗಳಿರ್ಬೋದು, ಜೊತೆಗೆ ಡ್ರಿಪ್ಸ್ ಇರ್ಬೋದು, ಇವೆಲ್ಲವನ್ನು ಸೋಕೋ ಟೀಮ್ ಕಲೆಕ್ಟ್ ಮಾಡಿದೆ. ಅದನ್ನು ಇಲ್ಲಿ ಅನುಮಾನಾಸ್ಪದ ಪ್ರಕರಣಗಳಲ್ಲಿ ಅದನ್ನು ಯಾವುದೂ ಸಹ ಅಷ್ಟು ಬೇಗ ನಾಶಪಡಿಸೋದಿಲ್ಲ. ಯಾಕಂತಂದರೆ ಈ ಪ್ರಕರಣದಲ್ಲಿ ಮೊದಲಿಗೆ UDR ಆಗಿತ್ತು, FSL ರಿಪೋರ್ಟ್ನಲ್ಲಿ ಬಂದಂಥ ಮಾಹಿತಿ ಆಧಾರದ ಮೇಲೆ ಅದನ್ನು ಕೊಲೆ ಪ್ರಕರಣ ಅಂತ ಈಗ ಅದನ್ನು ಮಾರ್ಪಾಡು ಮಾಡಿ ಹೊಸ FIR ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಕೊಲೆ ಮಾಡೋದ್ರಲ್ಲಿ ಅವರ ಗಂಡನ ಕೃತ್ಯ ಇದೆ ಅಂತ ಒಂದು ಸಾಬೀತಾದಂತೆಯೇ ಆತನನ್ನು ಸಹ ಬಂಧಿಸಲಾಗಿದೆ. ಈಗ ಅದೊಂದು ಚಾರ್ಜ್ ಶೀಟನ್ನು ಹಾಕಬೇಕಾದಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಜೊತೆಗೆ FSL ವರದಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಅಥವಾ ಇಂಜೆಕ್ಷನ್ ಮಾಡಿರ್ತಕ್ಕಂಥ ಸಿರಿಂಜ್ ಇರ್ಬೋದು, ಇವೆಲ್ಲವನ್ನು ವಶಪಡಿಸ್ಕೊಂಡಿರ್ತಕ್ಕಂಥ ಸೋಕೋ ಟೀಮು ಅದನ್ನು ಪೊಲೀಸರ ಮುಖಾಂತರ ಅಂದರೆ ತನಿಖಾಧಿಕಾರಿ ಯಾರಿದ್ದಾರೆ ಈ ಪ್ರಕರಣದ ತನಿಖೆಯನ್ನು ಮಾಡ್ತಕ್ಕಂಥವ್ರು ಅವರು ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಅವೆಲ್ಲವನ್ನು ದಾಖಲೆ ರೂಪದಲ್ಲಿ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸ್ತಾರೆ. ಇದೆಲ್ಲ ಒಂದು ಕಡೆ ಆದರೆ ನಾನು ಆಗಲೇ ಹೇಳಿದಾಗೆ ಒಂದು ಕೊಲೆಗೆ ಕಾರಣ ನಿಖರವಾದಂಥ ಕಾರಣ ಆಕೆಗೆ ಇದ್ದಂಥ ಅನಾರೋಗ್ಯವ ಅಥವಾ ಇಲ್ಲಿ ಕೇಳಿ ಬರ್ತಕ್ಕಂಥ ಅನೈತಿಕ ಸಂಬಂಧ, ಅದರಲ್ಲಿ ಇಬ್ಬರಲ್ಲಿ ಯಾರಿಗೆ ಅನೈತಿಕ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಕಂಡು ಬರುತ್ತೆ. ಮತ್ತೊಂದು ಹಣಕಾಸಿನ ವಿಚಾರ, ಜೊತೆಗೆ ಈಗ ಇವೆಲ್ಲದರ ನಡುವೆ ಇವತ್ತು ಮಹೇಂದ್ರ ರೆಡ್ಡಿಯ ಒಂದು ಕುಟುಂಬ, ಅವರ ಕುಟುಂಬದಲ್ಲಿ ಇರ್ತಕ್ಕಂಥ ಒಂದು ಕ್ರೈಮ್ ಹಿಸ್ಟ್ರಿಯನ್ನು ಸಹ ಕಲೆ ಹಾಕಲಾಗ್ತಾ ಇದೆ. HL ಪೊಲೀಸ್ ಠಾಣೆಯಲ್ಲಿ ಮಹೇಂದ್ರ ರೆಡ್ಡಿಯವರ ಕುಟುಂಬದ ಮೇಲೆ ಒಂದು FIR ದಾಖಲಾಗಿತ್ತು. ಅವರ ಸೋದರ ಒಬ್ಬ ನಾನು ಕೂಡ ಅದನ್ನ ಕೇಳ್ಪಟ್ಟೆ, ಮಹೇಂದ್ರ ರೆಡ್ಡಿ ಮತ್ತು ಅವ್ರ ಸಹೋದರ ಇಬ್ರು ಮೇಲೂ ಕೂಡ ಕ್ರಿಮಿನಲ್ ಆರೋಪ ಏನೋ ಕೇಳ ಬಂದಿದೆಯಂತೆ. ಏನು ಯಾವುದಕ್ಕೆ ರಿಲೇಟೆಡ್ ಆ ಕ್ರಿಮಿನಲ್ ಆರೋಪ? HL ಪೊಲೀಸ್ ಠಾಣೆಯಲ್ಲಿ ಒಂದು ಯುವತಿಯನ್ನು ಹೀಗೆ ಮದುವೆ ಆಗೋದಾಗಿ ನಂಬಿಸಿ ಆಕೆಗೆ ಮೋಸ ಮಾಡಿದ್ರು ಅಂತಕ್ಕಂಥದ್ದು ಆ ಸಂಬಂಧಪಟ್ಟಾಗ HL ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆದರೆ ಅದನ್ನು ಕಾಂಪ್ರಮೈಸ್ ಮಾಡ್ಕೊಂಡಿದ್ರು, ಯುವತಿಗೆ ಅಂದರೆ ಹಣಕಾಸನ್ನು ಕೊಟ್ಟು ಅಂದರೆ ಆರ್ಥಿಕವಾಗಿ ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಂಡು ಆ ಕೇಸನ್ನು ಕಾಂಪ್ರಮೈಸ್ ಆಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಏನು ಇಲ್ಲಿ ಕೊಲೆ ಮಾಡಿದಂಥ ಹಿನ್ನೆಲೆಯಲ್ಲಿ, ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಮಹೇಂದ್ರ ರೆಡ್ಡಿಯವರ ಅತ್ಯಾಪ್ತರು ಆತ ಏನಾದರೂ ಈ ಒಂದು ಮದುವೆಗೆ ಸಂಬಂಧಪಟ್ಟಂತೆ ಮದುವೆದ ನಂತರ ದಿನಗಳಲ್ಲಿ ಆದಂಥ ಬೆಳವಣಿಗೆಗಳು, ಅದು ಎಂಥ ಬೆಳವಣಿಗೆಗಳು, ಯಾಕಂತಂದರೆ ಇಲ್ಲಿ ಆಕೆಯ ಒಂದು ಇವರಿಗೆ ಅನೈತಿಕ ಸಂಬಂಧ ಇದೆ ಅಂತ ಗೊತ್ತಿದ್ದಿದ್ರೆ ಕೃತಿಕಾ ರೆಡ್ಡಿ ಡೈವರ್ಸನ್ನು ತೆಗೆದುಕೊಳ್ಬೋದಾಗಿತ್ತು, ಅಥವಾ ಕೃತಿಕಾ ರೆಡ್ಡಿಗೆ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಇದೆ, ಅಕ್ರಮ ಸಂಬಂಧ ಇದೆ ಅಂತ ಗೊತ್ತಿದ್ದಿದ್ರೆ ಮಹೇಂದ್ರ ರೆಡ್ಡಿ ಡೈವರ್ಸನ್ನು ಪಡಿಬೋದಾಗಿತ್ತು. ಆದರೆ ಇಲ್ಲಿ ಯಾವುದೂ ಆಗದೆ ಆಕೆಯನ್ನು ಕೊಲೆ ಮಾಡುವ ಉದ್ದೇಶಕ್ಕಾಗಿ ಯಾಕೆ ಒಂದು ಇಂಜೆಕ್ಷನನ್ನು ಮಾಡ್ತಾ ಇದ್ದ, ಅದು ಟ್ರೀಟ್ಮೆಂಟ್ ನೆಪದಲ್ಲಿ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಲಂಕುಷವಾದಂಥ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಯಾವ ಮಾರ್ಗಗಳಿದಾವೆ ಆ ಎಲ್ಲ ಮಾರ್ಗಗಳನ್ನು ಬಳಸಿಕೊಂಡು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಇಬ್ಬರ ಮೊಬೈಲ್ಗಳನ್ನು ವಶಕ್ಕೆ ಪಡೆದಿರ್ತಕ್ಕಂಥ ಪೊಲೀಸರು ಅದರಲ್ಲಿ ಕೆಲವೊಂದು ದತ್ತಾಂಶಗಳು ಡಿಲೀಟ್ ಆಗಿದ್ದಾವೆ, ಅದನ್ನು ರಿಕವರಿ ಮಾಡುವಂತಹ ಸಲುವಾಗಿ ಅದೇ ಮೊಬೈಲ್ಗಳನ್ನು ಮತ್ತೆ FSLಗೆ ರಿಟ್ರೀವ್ ಮಾಡೋದಕ್ಕೆ ಸಹ ರವಾನೆ ಮಾಡೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮತ್ತು ನ್ಯಾಯಾಲಯದ ಅನುಮತಿಯನ್ನು ಸಹ ಪಡ್ಕೊಳ್ತಾ ಇದ್ದಾರೆ. ನಾನು ಮೊದಲಿಗೆ ಹೇಳಿದೆ, ಇವರಿಬ್ಬರು ಹನಿಮೂನ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಒಪ್ಪಂದ ಆಗುತ್ತೆ, ಆ ಫೋಟೋಗಳೆಲ್ಲೂ ಸಹ ರಿವೀಲ್ ಆಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಸಹ ರಿವೀಲ್ ಆಗಿಲ್ಲ. ಹೀಗಾಗಿ FSLನಲ್ಲಿ ಆ ಮೊಬೈಲ್ನಲ್ಲಿ ಡಿಲೀಟ್ ಆಗಿರ್ತಕ್ಕಂಥ ದತ್ತಾಂಶವನ್ನು ರಿಟ್ರೀವ್ ಮಾಡಿ ಅದರಲ್ಲೇನಾದರೂ ಈ ಒಂದು ಸಾವಿಗೆ ಸಂಬಂಧಪಟ್ಟಂತೆ ಅಂದರೆ ಕೊಲೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಅಂಶಗಳಿದಾವೆ, ಚಾಟಿಂಗ್ಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಬೇರೆ ಬೇರೆ ಆಡಿಯೋ ಸಂಭಾಷಣೆಗಳಿರ್ಬೋದು, ಇವೇನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಸಹ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಅವರ ವೃತ್ತಿ ಜೀವನದಕ್ಕೆ ಸಂಬಂಧಪಟ್ಟಂತೆ ಸಹೋದ್ಯೋಗಿಗಳಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತು ಅವರು ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು, ಯಾಕೆಂದರೆ ಇಲ್ಲಿ ಎಲ್ಲರ ನಡೆ ಅಂದರೆ ನಿನ್ನೆ ಈ ಕೊಲೆ ಪ್ರಕರಣ FSLನಲ್ಲಿ ವರದಿ ಬಂತು, ವರದಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳನ್ನು ನೋಡಿದಾಗ ಕೊಲೆ ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಪೊಲೀಸರು ಪ್ರೆಸ್ ಮೀಟನ್ನು ಮಾಡ್ತಾರೆ. ಮತ್ತೊಂದು ಕಡೆ ಮುನಿರೆಡ್ಡಿಯವರು ಸಂಕ್ಷಿಪ್ತವಾಗಿ ಅವರ ಕುಟುಂಬ ಅಂದರೆ ಕೃತಿಕಾ ರೆಡ್ಡಿಯವರ ಹಿಸ್ಟ್ರಿಯನ್ನು ಒಂದು ಪ್ರೆಸ್ ನೋಟ್ ಆಗಿ ರಿಲೀಸನ್ನು ಮಾಡ್ತಾರೆ. ಅಂಥ ಆತುರ ಏನಿತ್ತು. ಅದ್ರ ಜೊತೆಗೆ ಇಲ್ಲಿ ಇವತ್ತು ಹೇಳ್ತಕ್ಕಂಥದ್ದು ಅವರ ಸೋದರಿ ಹೇಳ್ತಾ ಇದ್ದಾರೆ, ನಮಗೆ ಅನುಮಾನ ಇತ್ತು, ನಾವೇ UDR ಮಾಡಿದ್ವಿ. ಹೌದು, ನಿನ್ನೆ ಪೊಲೀಸರು ಪ್ರೆಸ್ ಮೀಟ್ ನಡೆದಂಥ ಸಂದರ್ಭದಲ್ಲಿ ಹೇಳಿದ್ದು ಹೌದು. ಆವತ್ತಿನ ದಿನದಲ್ಲಿ ನನ್ನ ಮಗಳ ದೇಹವನ್ನು ಪೋಸ್ಟ್ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಕತ್ತರಿಸ್ತಾರೆ, ಅದನ್ನು ನೋಡೋದಕ್ಕೆ ಆಗೋದಿಲ್ಲ, ಹಾಗಾಗಿ
ಮಾಡಬೇಡಿ ಅಂತಕ್ಕಂಥ ಒಂದು ಮನವಿಯನ್ನು ಪೊಲೀಸರ ಬಳಿ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಅಲ್ಲಿನ ಸ್ಥಳೀಯ ಒಂದು ಆಸ್ಪತ್ರೆ ಕಾವೇರಿ ನರ್ಸಿಂಗ್ ಅಂತ ಹೋಮ್ ಅಂತ ಇರುತ್ತೆ, ಅಲ್ಲಿಗೆ ಮೊದಲು ಮನೆಯಲ್ಲಿ ಕೃತಿಕಾ ರೆಡ್ಡಿ ಅಸ್ವಸ್ಥರಾಗಿ ಕುಸಿದು ಬಿದ್ದು ಹೋಗಿದ್ದಾಳೆ ಅನ್ನೋ ಒಂದು ರೀಸನನ್ನು ಇಟ್ಕೊಂಡು ಮನೆಯಿಂದ ಕಾವೇರಿ ನರ್ಸಿಂಗ್ ಹೋಮ್ಗೆ ಕೃತಿಕಾಳನ್ನು ಮಹೇಂದ್ರ ರೆಡ್ಡಿ ಕರೆಸ್ಕೊಂಡು ಹೋಗಿರ್ತಾರೆ. ಅಲ್ಲಿ ಪರೀಕ್ಷೆ ಮಾಡಿದಂಥ ವೈದ್ಯರು ಕೃತಿಕಾ ರೆಡ್ಡಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕೋ ಲೀಗಲ್ ರಿಪೋರ್ಟನ್ನು ಸಂಬಂಧಪಟ್ಟಂಥ ಸ್ಥಳೀಯ ಪೊಲೀಸ್ ಠಾಣೆಗೆ ಕಳಿಸ್ಕೊಟ್ರು, ಅದು ಮರತಳ್ಳಿ ಪೊಲೀಸ್ ಸ್ಟೇಷನ್ಗೆ. ಯಾವಾಗ MLC ರಿಪೋರ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಪೊಲೀಸರು ಆ ಪ್ರಕರಣದಲ್ಲಿ ಅವರ ಪೋಷಕರು, ಯಾಕಂದರೆ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ಬೇಡ ಅಂತ ಏನಾದರೂ ಒಂದು ಡಿಮ್ಯಾಂಡನ್ನು ಅಥವಾ ರಿಕ್ವೆಸ್ಟನ್ನು ಮಾಡಿಕೊಂಡಾಗ MLC ರಿಪೋರ್ಟ್ ಆದ ಕೂಡಲೇ ಅದನ್ನು ಪೋಸ್ಟ್ಮಾರ್ಟಮ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮುಂದೊಂದು ದಿನ ನನ್ನ ಮಗಳಿಗೆ ಸಾವಿಗೆ ಕಾರಣ ಬೇರೆ ಇತ್ತು, ಗಂಡ ಹೆಂಡತಿ ಕಿತ್ತಾಡ್ತಾ ಇದ್ರು, ಅವನೇ ಸಾಯಿಸಿದ್ದೇನೆ ಅನ್ನೋ ಆರೋಪ ಮಾಡಿದ್ರೆ ಅದು ಇಲ್ಲಿ ಸಾಬೀತಾಗುತ್ತೆ. ಹಾಗಾಗಿ ಎಂತಹ ರಿಸ್ಕನ್ನು ಮುಂದೆ ತೆಗೆದುಕೊಳ್ಳೋದಕ್ಕೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬೊಂದು ಠಾಣೆಯಲ್ಲಿ ಏನಾದರೂ UDR ಆಯಿತು ಅಂತಾಗ ಅದನ್ನು MLC ರಿಪೋರ್ಟ್ ಆಗಿದೆ ಅಂದಾಗ ಅದನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಹಾಗಾಗಿ ಪೊಲೀಸರು ಇದನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ರು, ಜೊತೆಗೆ FSLಗೂ ಕಳಿಸಿದರು. ಆದರೆ ಇವತ್ತು ಇವರು ಹೇಳ್ತಾ ಇದ್ದಾರೆ, ನಮಗೆ ಅನುಮಾನ ಇತ್ತು, ಮಹೇಂದ್ರ ರೆಡ್ಡಿ ತನ್ನ ತಂದೆಯ ಬಳಿ ಬಂದು ಹೇಳಿದರು ಪೋಸ್ಟ್ಮಾರ್ಟಮ್ ಮಾಡಿಸ್ಬೇಡಿ, ನಾನು ಪೋಸ್ಟ್ಮಾರ್ಟಮ್ ಮಾಡೋದಾದರೆ ಒಳಗಡೆ ಇರ್ತೀನಿ ಅಂತಕ್ಕಂಥ ವಿಚಾರಗಳನ್ನು ಹೇಳ್ಕೊಂಡಿದ್ರು ಅಂತ. ಆದರೆ ಪೊಲೀಸರು ಹೇಳ್ತಾರೆ, ಆವತ್ತಿನ ದಿನ ಇವರು ದೂರು ಕೊಡೋದಕ್ಕೂ ಸಹ ಸಿದ್ಧರಿರಲಿಲ್ಲ, ನಾವೇ MLC ರಿಪೋರ್ಟ್ ಆಧಾರದ ಮೇಲೆ UDR ಮಾಡ್ಕೊಂಡ್ವಿ, UDR ಮಾಡಿಕೊಂಡು ಪೋಸ್ಟ್ಮಾರ್ಟಮ್ ಮಾಡಿದ್ವಿ ಅಂತ. ಹಾಗಾಗಿ ಇಲ್ಲಿ ಎಲ್ಲರ ಹೇಳಿಕೆಗಳಲ್ಲೂ ಸ್ವಲ್ಪ ಮಟ್ಟಿಗೆ ಗೊಂದಲ ಇದೆ. ಹಾಗಾಗಿ ಪೊಲೀಸರು 3 ಆಯಾಮಗಳಲ್ಲಿ ಈ ಕೊಲೆಗೆ ನಿಖರವಾದಂಥ ಕಾರಣ ಏನನ್ನೋದನ್ನು ಪತ್ತೆ ಹಚ್ತಾ ಇದ್ದಾರೆ. ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಅದರ CDR ಇರ್ಬೋದು, ಅದರಲ್ಲಿ ಡಿಲೀಟ್ ಆಗಿರ್ತಕ್ಕಂಥ ಫೋಟೋಸು, ಆಡಿಯೋ ಮೆಸೇಜಸ್ಸು, ಚಾಟಿಂಗ್ಸು ಇವೆಲ್ಲವನ್ನು ರಿಟ್ರೀವ್ ಮಾಡಿದ ನಂತರ ಅದನ್ನು ಪರಿಶೀಲನೆ ಮಾಡಿದಾಗ ಕೊಲೆಗೆ ನಿಖರವಾದ ಕಾರಣ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರಲಿದೆ. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.